ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾವಿವತ್ತು ಹೊರಟಿರೋದು ಧರ್ಮಸ್ಥಳಕ್ಕೆ. ಭೂವಿನ್ಗೆ ಮುಡಿ ಕೊಡಬೇಕು ಅಂತ ಎರಡನೇ ಮುಡಿ. ಫಸ್ಟ್ ಮುಡಿ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಕೊಟ್ಟಿದ್ವಿ. ಇದು ಸೆಕೆಂಡ್ ಮುಡಿ ನಾವು ಧರ್ಮಸ್ಥಳಕ್ಕೆ ಕೊಡ್ತಾ ಇದ್ದೀವಿ. ಈಗ ಟೈಮ್ ಬಂದು 1:17 ಆಗಿದೆ, ಮಿಡ್ ನೈಟು. ಹೊರಟಿದ್ದೀವಿ. ಇನ್ನೇನು ಒಂದು 34 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ಅಲ್ಲಿ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಭೂವಿನ್ಗೆ ಧರ್ಮಸ್ಥಳದಲ್ಲಿ ಮುಡಿ ಕೊಟ್ಟು ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಹೋಗಿದ್ದು ದೇವ್ರ ದರ್ಶನ ತಗೊಂಡು ಆಮೇಲೆ ಉಡುಪಿಗೆ ಪಾಪು ಧನ್ವಿನ್ ಮಲ್ಪೆ ಬೀಚ್ ನೋಡಬೇಕು ಅಂತ ಹೇಳ್ತಿದ್ದಾನೆ. ಬೀಚಲ್ಲಿ ಆಟಾಡಬೇಕು ಅಂತ. ಅಲ್ಲಿಗೆ ಹೋಗೋ ಪ್ಲ್ಯಾನ್ ಕೂಡ ಇದೆ. ನೋಡೋಣ, ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ನೋಡಿ, ಇವಾಗ ಟೈಮ್ ಬಂದು 1:21 ಆಗಿದೆ. ಇನ್ನು 19 ಕಿಲೋಮೀಟರ್ಸ್ ಇದೆ. 34 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ಈಗ ಟೀ ಕುಡಿಯೋದಕ್ಕೆ ಅಂತ ನಿಲ್ಲಿಸಿದ್ವಿ. ಭೂವಿನ್ ಫುಲ್ ನಿದ್ದೆ ಮಾಡ್ತಾ ಇದ್ದಾನೆ. ಧನ್ವಿನ್ ಮಲ್ಗಿ ಆಲ್ರೆಡಿ ಒಂದು ರೌಂಡ್ ಎದ್ದಿದ್ದ. ನಾವು ಇವತ್ತು ಹೊರಟಿರೋದು ಚಾರ್ಮುಡಿ ಘಾಟ್ ಸೈಡಿಂದ. ಯಾಕೆ ಅಂದರೆ ತರೀಕೆರೆನಲ್ಲಿ ಜೋರಾಗಿ ಮಳೆ ಬಂದು ಒಂದು ದೊಡ್ಡ ಮರ ಬಿದ್ದೋಗಿತ್ತಂತೆ. ಅದು ಕ್ಲಿಯರ್ ಆಗೋದಕ್ಕೆ ಮಧ್ಯರಾತ್ರಿ 3 o'clock ಆಗುತ್ತೆ ಅಂತ ಹೇಳಿದರು. ಅದರಿಂದ ನಾವೇನು ಮಾಡಿದ್ವಿ ಅಂದರೆ ಶಿವಮೊಗ್ಗ ಸೈಡಿಂದ ಬಂದ್ವಿ. NR ಪುರ, ಉಮ್ಲಬೈಲ್ ಆ ಸೈಡಿಂದ ಬಂದ್ವಿ. ಚಾರ್ಮುಡಿ ಘಾಟ್ ಮರ ಸೂಪರ್ ಆಗಿದೆ ಫ್ರೆಂಡ್ಸ್. ಅದು ಮಾರ್ನಿಂಗ್ ಟೈಮ್ ನೋಡಿದರೆ ಇನ್ನೂ ವೈಟ್ ಚೆನ್ನಾಗಿರ್ತಿತ್ತು. ಬಟ್ ನಾವು ನೈಟಲ್ಲಿ ಹೋದ್ವಲ್ಲ, ಹಾಗಾಗಿ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ. ಬಟ್ ಸೂಪರಾಗಿದೆ, ಚೆನ್ನಾಗೂ ಇದೆ. ರೋಡೆಲ್ಲ ಆಗುಂಬೆ ಘಾಟ್ ರೋಡಲ್ಲಿ ನಮಗೆ ಭಯ ಅನಿಸುತ್ತೆ, ಅಷ್ಟು ಸೇಫ್ಟಿ ಇಲ್ಲ ಅಂತ ಅನಿಸುತ್ತೆ. ಬಟ್ ಇದು ಚಾರ್ಮುಡಿ ಘಾಟು ತುಂಬ ಚೆನ್ನಾಗಿದೆ. ರೋಡ್ಸ್ ಎಲ್ಲ ಚೆನ್ನಾಗಿ ಮಾಡಿ, ತುಂಬ ಅಗಲವಾಗೂ ಇದೆ. ಚೆನ್ನಾಗಿ ಬಂದ್ವಿ ಫ್ರೆಂಡ್ಸ್, ಏನು ತೊಂದರೆ ಆಗಿಲ್ಲ, ಆರಾಮಾಗಿ ಬಂದ್ವಿ. ನೋಡಿ, ಇವಾಗ ಧರ್ಮಸ್ಥಳ ಎಂಟ್ರಿ ಆಗ್ತಾ ಇದ್ದೀವಿ. ನಾವು ಬಂದಾಗ ಆಲ್ಮೋಸ್ಟ್ 2:30 ಏನೋ ಆಗಿತ್ತು. ಬಂದು ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಮಾರ್ನಿಂಗ್ ಒಂದು 8 o'clockಗೆಲ್ಲ ಎದ್ದು ಪಾಪುಗೆ ಮುಡಿ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಧನ್ವಿನ್ಗೆ ಮುಡಿ ಕೊಡೋಕ್ಕೆ ಬಂದಾಗ ನಮಗೆ ದರ್ಶನ ಆಗೇ ಇರಲಿಲ್ಲ. ಅವತ್ತಿನ ಸಮ್ ಸ್ಪೆಷಲ್ ಡೇನಲ್ಲಿ ಬಂದಿದ್ವಿ, ಹಾಗಾಗಿ ನಮಗೆ ದರ್ಶನ ಸಿಕ್ಕಿರಲಿಲ್ಲ. ಈ ಸೈಡ್ನ ಸ್ವಲ್ಪ ಜಾಸ್ತಿ ಜನನೇ ಇದ್ದರು. ರೂಮ್ಸು ಕೂಡ ಸಿಗ್ತಾ ಇರಲಿಲ್ಲ, ಅಷ್ಟೊಂದು ಜನ ಇದ್ದರು. ನಾವು ಅಂದ್ಕೊಂಡಿದ್ವಿ ಈ ಸಲ ದರ್ಶನ ಆಗಲ್ಲ ಅಂತ. ಬಟ್ ಗಾಡ್ ಗ್ರೇಸ್ ಆಯಿತು, ಬೇಗನೆ ದರ್ಶನ. ನೋಡಿ, ಭೂವಿನ್ ಎಷ್ಟು ಅಳ್ತಾ ಇದ್ದಾನೆ ಅಂತ. ಮುಡಿ ತೆಗೆಯೋದು ಜಾಸ್ತಿ ವೀಡಿಯೋ ಆಗಲಿಲ್ಲ. ಯಾಕಂದರೆ ಅವರು ವೀಡಿಯೋ ಮಾಡಬಾರ್ದು, ಇಲ್ಲೆಲ್ಲ ಬೈತಾರೆ ಮೇಡಮ್ ಅಂತ ಹೇಳಿದ್ರು. ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಈಗ ಮುಡಿ ಎಲ್ಲ ಕೊಟ್ಕೊಂಡು ಎಲ್ಲ ಹೊಳೆಯಲ್ಲಿ ಸ್ನಾನ ಮಾಡಿದ್ವಿ. ಈ ಸಲ ಪವಿತ್ರ ಸ್ನಾನ ಆಗತ್ತೆ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಾವು ಹೊಳೆನಲ್ಲೇ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲೇ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದ್ವಿ ಇವಾಗ ದೇವಸ್ಥಾನದ ಹತ್ರ. ಅಲ್ಲಿ ಹಾಗೆ ಸುಮ್ಮನೆ ಎಲ್ಲ ಬಿಡೋದೇ ಇಲ್ಲ. ನಾವು ಮಗು ಇದೆ ಅಂತ ಹೇಳಿದ್ಕೆ ಆಫೀಸ್ನಲ್ಲಿ ಹೋಗಿ ವಿಚಾರಿಸಿ ಅಂತ ಹೇಳಿದರು. ಅಲ್ಲಿ ಹೋಗಿದ್ದಕ್ಕೆ VIP ಟಿಕೆಟ್ ಕೊಟ್ಟರು. ಹಾಗೆ ನಾವು VIP ಟಿಕೆಟ್ಸಲ್ಲಿ ಏನು ಜಾಸ್ತಿ ಕಾಯೋ ಅಷ್ಟಿರಲಿಲ್ಲ. ಒಂದು 1/2 hour ವೆಯ್ಟ್ ಮಾಡಿದ್ವಿ. ಇದು ವೆಯ್ಟ್ ಮಾಡುವಾಗ ತೆಗೆದಿರುವಂಥ ಕ್ಲಿಪ್ಪಿಂಗ್ಸ್. ಯಾರದು ಬೋರ್ಡ ಮಾಡಿಸ್ಕೊಂಡಿರೋದು? ಕೂದಲಿಲ್ಲಪ್ಪ ನಿನ್ನ ಕೂದಲಿಲ್ಲ ನಿಂದು. ಮುಟ್ಟೋಣ, ನಿನ್ನ ಕೂದಲಿದೆ ನೋಡು. ಮನೆ ಕೂದಲು ಕಿತ್ಕೊತಾ ಇದೆ. ಎಲ್ಲೋ ಇತ್ತು ಕೂದಲು, ಬಾಡಿದು ಕೂದಲೆಲ್ಲ ಆಯಿತು. ನೋಡಿ, ನಾವು 3 ಜನ ವೈಟ್ ಆ್ಯಂಡ್ ವೈಟ್ ಹಾಕಿದ್ವಿ. ಆ್ಯಕ್ಚುಲಿ ಧನ್ವಿನ್ಗೂ ವೈಟ್ ಕಲರ್ ಶರ್ಟ್ ಇತ್ತು, ಬಟ್ ನಾನು ತೊಗೊಂಡೋಗೋದು ಮರ್ತುಬಿಟ್ಟಿದ್ದೆ. ನೋಡಿ, ಈ ಥರ ರೆಡಿ ಆಗಿದ್ವಿ ಫ್ರೆಂಡ್ಸ್ ಎಲ್ಲರೂ. ದರ್ಶನ ಎಲ್ಲ ಮುಗಿಸ್ಕೊಂಡು ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಕೂಡ ದರ್ಶನ ಎಲ್ಲ ಚೆನ್ನಾಗಾಯಿತು. ನಮಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಅಲ್ಲಿ ಜಸ್ಟ್ 2 kilometers ಸೌತಡ್ಕ ಗಣಪತಿ ಇದೆ ಅಂತ ಹೇಳಿ ಅಲ್ಲಿ ಬೋರ್ಡ್ ಹಾಕಿದ್ರು. 2 kilometer ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಹೋದ್ವಿ. ಚೆನ್ನಾಗಿ ದರ್ಶನ ಎಲ್ಲ ಚೆನ್ನಾಗಾಯ್ತು. ನಾವು ಫಸ್ಟ್ ಟೈಮ್ ಹೋಗಿದ್ದು ಇಲ್ಲಿಗೆ.
ಧನ್ವಿನ್ಗೂ ಭುವಿನ್ಗೂ ದೇವಸ್ಥಾನ ಬಿಟ್ಟು ಬರೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ, ಯಾಕಂದರೆ ಗಂಟೆಗಳ ಎಷ್ಟೊಂದು ಕಟ್ಟಿದ್ರಲ್ಲ ಅದು ನೋಡ್ಕೊಂಡು ಆಟಾಡ್ತಾಯಿದ್ರು. ಹಾಗೆ ಒಂದು ಬರ್ತೆ ಜ್ಯೂಸು ಮತ್ತು ಜೀರಾ ಎಲ್ಲ ಕುಟ್ಕೊಂಡು ಬಂದ್ವಿ, ಯಾಕಂದರೆ ತುಂಬ ಬಿಸಿಲಿತ್ತು. ಬಾರ್ಕೆ ಎಷ್ಟು ನೀರು ಕುಡಿದ್ರೂ ಬಾರ್ಕೆ ಇದಾಗ್ತಾನೆ ಇರಲಿಲ್ಲ. ಧನ್ವಿನಿ ಕೂಡ ನನಗೂ ಕುಡಿಸಿ ಅಂತ ಹೇಳಿದ್ರೆ ಅದು ಕುಡಿಸ್ತಾ ಇದ್ದಾರೆ. ನಾನು ಕೂಡ ಮಟ್ಕ ಜ್ಯೂಸ್ ಕುಡಿದೆ. ಫುಲ್ ಜಾರ್ ಟ್ರೈ ಮಾಡಿದ್ರು. ಹಾಗೆ ನಾವಿವಾಗ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೋಗ್ತಾ ಇದ್ದೀವಿ. ಆ ಕಡೆ ಪ್ಲೇಸ್ ಅಂತೂ ಸೂಪರಾಗಿದೆ ಅಲ್ಲ ಫ್ರೆಂಡ್ಸ್. ಧರ್ಮಸ್ಥಳ, ಸೌತಡ್ಕ ಮಹಾಗಣಪತಿ ಕಡೆ ಮತ್ತು ಸುಬ್ರಹ್ಮಣ್ಯ ಆಲ್ಮೋಸ್ಟ್ ಸೂಪರಾಗಿದೆ ಪ್ಲೇಸಸ್ ಎಲ್ಲ. ಮಳೆಗಾಲದಲ್ಲಿ ಬಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಫುಲ್ಲು ಕಾಡು, ಎಷ್ಟು ಚೆಂದ ಇದೆ ಅಲ್ಲ. ನಾವು ಸೌತಡ್ಕ ಮಹಾಗಣಪತಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟಾಗ ಆಲ್ಮೋಸ್ಟು 2 o'clock ಏನೋ ಆಗಿತ್ತು. ನಾವು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆಗೋ ಅಷ್ಟರಲ್ಲಿ 3 o'clock ಆಗಿತ್ತು. ಹಾಗೆ 3:30ಗೆ ದರ್ಶನ ಅಂತ ಹೇಳಿದರು. ನಾವು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಅದು ಕೂಡ ತುಂಬ ಚೆನ್ನಾಗಿಯೇ ದರ್ಶನ ಆಯಿತು ಫ್ರೆಂಡ್ಸ್. ಈ ಸಲ ಮಗು ಇದೆ ಅಂತ ಹೇಳಿದ್ಕೆ ಫ್ರೀಯಾಗೇ ಬಿಟ್ಟರು, ಏನು ಯಾವುದೇ ರೀತಿಯ ಅಮೌಂಟ್ ಏನು ಇಸ್ಕೊಳ್ಳಿಲ್ಲ ನಮ್ಮ ಹತ್ರ, ಫ್ರೀಯಾಗೇ ಬಿಟ್ಟರು ನೋಡಿ. ರೀಚ್ ಆಗಿದ್ದೀವಿ. ಆ ಕಡೆ ಕೂಡ ಪ್ಲೇಸಸ್ ಎಷ್ಟು ಚೆನ್ನಾಗಿದೆ ಅಲ್ಲ. ದೇವಸ್ಥಾನದ ಹಿಂದುಗಡೆ ಫುಲ್ಲು ಬೆಟ್ಟ, ಮರಗಳು ಸೂಪರಾಗಿದೆ ಅಲ್ಲ, ಸೀನರೀಸ್ ಎಲ್ಲ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನನೇ ಒಂದು ನೋಡೋದಕ್ಕೆ ಒಂಥರ ಚೆಂದ ಅಲ್ಲ ಫ್ರೆಂಡ್ಸ್. ನಮಗಂತೂ ಈ ಸಲ ನಾವು ದೇವಸ್ಥಾನಗಳಿಗೆ ಬಂದಿದ್ದು ತುಂಬ ಸಮಾಧಾನ ಆಯಿತು ಫ್ರೆಂಡ್ಸ್. ಯಾಕಂದರೆ ನಾವು ಫಸ್ಟು ಧರ್ಮಸ್ಥಳ, ಹಾಗೆ ಅಮ್ಮನವ್ರ ದೇವಸ್ಥಾನ, ಹಾಗೆ ಮಹಾಗಣಪತಿ ದೇವಸ್ಥಾನ ದರ್ಶನ ಕೂಡ ಆಯಿತು. ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಅವ್ರ 4 ಜನದ ದರ್ಶನ ತೊಗೊಂಡಿದ್ದು ಏನೋ ಮನಸ್ಸಿಗೊಂಥರ ನೆಮ್ಮದಿ ಅಂತ ಅನಿಸ್ತು ಫ್ರೆಂಡ್ಸ್. ಧರ್ಮಸ್ಥಳದಲ್ಲಿ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲೆಲ್ಲ ಒಂಥರ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಮಾವಿನ ಸೊಪ್ಪಿನಲ್ಲಿ ತೋರಣ ಥರ, ನಾವು ತೋರಣ ಥರ ಕಟ್ತೀವಿ, ಬಟ್ ನೋಡಿ ಇಲ್ಲಿ ಈ ಥರ ಡೆಕೋರೇಷನ್ ಮಾಡಿದ್ರು. ನಾನು ಇದೇ ಫಸ್ಟ್ ಈ ಥರ ನೋಡಿದ್ದು. ಧರ್ಮಸ್ಥಳದಲ್ಲೂ ಕೂಡ ಇದೇ ಥರನೇ ಮಾಡಿದರು, ಇಲ್ಲೂ ಕೂಡ ಇದೇ ಥರನೇ ಮಾಡಿದ್ದಾರೆ ನೋಡಿ. ದರ್ಶನ ಎಲ್ಲ ಆಯಿತು, ಫೋಟೋಸ್ ಕೂಡ ತಗೊಂಡ್ವಿ ನೋಡಿ. ಮುಖ ಎಲ್ಲರೂ ಫುಲ್ ಸ್ವೆಟ್ಟಾಗಿ, ಮಾರ್ನಿಂಗ್ ಫ್ರೆಶ್ನೆಸ್ ಒಂಚೂರೂ ಇಲ್ಲ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹೋಟೆಲ್ನಲ್ಲಿ ಊಟ ತಿಂದಿದ್ವಿ. ಯಾಕಂದರೆ ಮಧ್ಯಾಹ್ನ ನಾವು ಊಟ ಮಾಡಿರಲಿಲ್ಲ. ಅಲ್ಲೇ ಊಟ ಎಲ್ಲ ಮಾಡೋ ಅಷ್ಟರಲ್ಲಿ 4:15 ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮಕ್ಳಿಗೆ ಸ್ವಲ್ಪ ಆಟ ಸಾಮಾನು ಕೊಡಿಸ್ಕೊಂಡು ನಾವು ಹೊರಟಿದ್ದು ಮಂಗಳೂರು ಕಡೆಗೆ. ಮಂಗಳೂರು, ಉಡುಪಿ, ಮಲ್ಪೆ ಬೀಚ್ ಕಡೆ. ಆಲ್ಮೋಸ್ಟ್ ನಾವು ಹೊರಟಾಗ 5 o'clock ಆಗಿತ್ತು. ಯಾಕಂದರೆ ಧನ್ವಿನ್ ಇಷ್ಟು ದೂರನೇ ಬಂದಿದ್ವಿ, ಮತ್ತೆ ಪದೇ ಬರೋದಕ್ಕಾಗೋದಿಲ್ಲ ಲೀವ್ಸ್ ಹಾಕ್ಕೊಂಡು ಅಂತ ಅಂದ್ಬಿಟ್ಟು ಹಾಗೆ ಬೀಚ್ ಕೂಡ ತೋರಿಸ್ಕೊಂಡು ಬರೋಣ ಅಂತ ಹೊರಟ್ವಿ. ಆಲ್ಮೋಸ್ಟ್ ನಾವು ರೀಚ್ ಆಗೋ ಅಷ್ಟರಲ್ಲಿ 8:30 ಏನೋ ಆಗಿತ್ತು ನೋಡಿ ಫ್ರೆಂಡ್ಸ್. ಏನು ಗೊತ್ತಾ, ಮಂಗಳೂರು ಕಡೆ ಎಲ್ಲ ಟೆಂಪಲ್ಗಳಲ್ಲೂ ಇದೇ ಥರ ಲೈಟಿಂಗ್ಸ್ನ ಹಾಕಿದ್ರು, ಚೆನ್ನಾಗಿತ್ತು. ಹಾಗಾಗಿ ಅದು ಚೆನ್ನಾಗಿದೆ ಅಲ್ಲ ಅಂತ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ನೋಡಿ. ಎಷ್ಟು ಚೆನ್ನಾಗಿದೆ ಎಲ್ಲ ಟೆಂಪಲ್ಗಳು ಮತ್ತು ದೊಡ್ಡ ಹೋಟೆಲ್ಗಳು ಎಲ್ಲ ಕಡೆನೂ ಇದೇ ರೀತಿಯಲ್ಲಿ ಲೈಟಿಂಗ್ಸ್ ಹಾಕಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ನಾನು ಮಲ್ಪೆ ಬೀಚಿಗೆ ಹೋಗಿ ಆಲ್ಮೋಸ್ಟ್ ನಾನು 3ನೇ ಕ್ಲಾಸ್ 4ನೇ ಕ್ಲಾಸ್ ಟೈಮ್ನಲ್ಲಿ ಹೋಗಿದ್ದಿದ್ದು. ನನಗೂ ಒಂಥರ ಎಕ್ಸೈಟ್ಮೆಂಟ್ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಭುವಿನ್ಗೂ ಕೂಡ ಅದು ಫಸ್ಟ್ ಎಕ್ಸ್ಪೀರಿಯೆನ್ಸ್. ನಾವು ಭುವಿನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಬೀಚ್ಗಳ ಸೈಡೆಲ್ಲ. ಧನ್ವಿನ್ನು ಒನ್ ಟೈಮ್ ನಾವು ಅಪ್ಪನ ಅಡ್ಮಿಟ್ ಮಾಡಿದಾಗ ಹೋಗಿದ್ರು, ಅದೊಂದೇ ಸಲ ಕರ್ಕೊಂಡು ಹೋಗಿರೋದು. ಅದಕ್ಕೆ ನಾವು ಹೋಗೋಣ ಅಂತ ಹೋಗ್ತಾಯಿದ್ವಿ. ಅಲ್ಲಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತಲ್ಲ, ಹಾಗಾಗಿ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಫ್ರೆಂಡ್ಸ್. ಇವಾಗ ನಾವು ಆಲ್ಮೋಸ್ಟ್ ಉಡುಪಿ ರೀಚ್ ಆದ್ವಿ. ನಾವು ಬೀಚ್ ಸೈಡ್ಗೆ ಹೋಗಲಿಲ್ಲ, ಉಡುಪಿನಲ್ಲೇ ರೂಮ್ ಮಾಡೋಣ ಅಂತ ಮಾಡಿದ್ವಿ ನೋಡಿ. ಇಷ್ಟು ಸಿಂಪಲ್ ಆಗಿರೋ ರೂಮ್ ಮಾಡಿದ್ವಿ, ಯಾಕಂದರೆ ಸುಮ್ಮನೆ ಕಾಸ್ಟ್ಲಿ ಎಲ್ಲ 1 ನೈಟಿಗೆ ಬೇಡ ಅಂತ ಅಂದ್ಬಿಟ್ಟು. ಬೀಚ್ ಸೈಡಲ್ಲಿ ರೂಮ್ ಸಿಗುತ್ತೆ, ತುಂಬ ಕಾಸ್ಟ್ಲಿ ಇರುತ್ತೆ ಅಂತ ಹೇಳಿದರು. ಈ ರೂಮ್ನು ಬಂದು 2000 rupees ಪರ್ 1 ನೈಟ್ಗೆ, 24 hours. ಸೊ ಇದೇ ರೂಮ್ನಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ನೋಡಿ. ಕಬೋರ್ಡ್ಸ್ ಎಲ್ಲ ಇದೆ, TV, ಕಾಟ್. ಓಕೆ, ನಮ್ಮ 4 ಜನಕ್ಕೆ ಚೆನ್ನಾಗಿತ್ತು ಫ್ರೆಂಡ್ಸ್. ರೂಮು ಕ್ಲೀನಾಗಿತ್ತು ನೋಡಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ.
ನೆಕ್ಸ್ಟ್ ವೀಡಿಯೋದಲ್ಲಿ ಉಡುಪಿ ಬೀಚ್ಗೆ ಹೋಗಿರೋ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಮ್ಯಾ ರವಿಕುಮಾರ್ ಚಾನಲ್.